ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಹುನ್ನಾರ, ಇದರಲ್ಲಿ ಭಯೋತ್ಪಾದಕರ ಷಡ್ಯಂತ್ರ ಇದೆ ಅಂತ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಆರೋಪ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂತಹ ಹುನ್ನಾರ, ಇದರ ಹಿಂದೆ ಭಯೋತ್ಪಾದಕರ ಷಡ್ಯಂತ್ರ. ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಗಂಭೀರ ಆರೋಪ ಮಾಡಿದ್ದಾರೆ. ಶೀಘ್ರದಲ್ಲೇ ಕೊಡಗು ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ, ರಾಜ್ಯದಾದ್ಯಂತ ಹೋರಾಟ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದ್ದೇವೆ. ಇದು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋದು, ಧರ್ಮಸ್ಥಳಕ್ಕೆ ಕಳಂಕ ತರುವಂತಹ ಪ್ರಯತ್ನ ಆಗ್ತಾ ಇದೆ. ಇದರ ಹಿಂದೆ ಭಯೋತ್ಪಾದಕರ ಷಡ್ಯಂತ್ರ ಇದೆ. ಪರಮ ಪವಿತ್ರ ಕ್ಷೇತ್ರಕ್ಕೆ ಕೆಟ್ಟ ಹೆಸರನ್ನ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಇರುವಂತಹದ್ದು ಭಯೋತ್ಪಾದಕರ ಕೈವಾಡ. ರಿಪಬ್ಲಿಕ್ ಕನ್ನಡಕ್ಕೆ ಅಪ್ಪಚ್ಚು ರಂಜನ್ ಕೊಟ್ಟಿರುವ ಹೇಳಿಕೆ ಇದು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಹುನ್ನಾರ ಆಗ್ತಾ ಇದೆ, ಇದರಲ್ಲಿ ರಾಜ್ಯ ಸರ್ಕಾರದ ಕುಮ್ಮಕ್ಕು ಅಡಗಿದೆ. ಎಸ್ಡಿಪಿಐ ಪಿಎಫ್ಐನವರು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಸಂಬಂಧ ಇಲ್ಲದೆ ಇದ್ರೂ ಯಾಕೆ ಹೋರಾಟ ಮಾಡಬೇಕು? ಕಮ್ಯುನಿಸ್ಟ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ, ಕಮ್ಯುನಿಸ್ಟರು ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅಪ್ಪಚ್ಚು ರಂಜನ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ದಿವಸಕ್ಕೆ ಕಡಿಮೆ ಪಕ್ಷ ನಾನು ತಿಳಿದಾಗ ಒಂದು 10-15 ಸಾವಿರ ಜನ ಬರ್ತಾರೆ, ಎಷ್ಟು ಕಡಿಮೆ ಆದ್ರೂ ಕೂಡ. ಆ ರೀತಿ ಇರುವಂತಹ ಧರ್ಮಸ್ಥಳವನ್ನ ಒಂದು ಷಡ್ಯಂತ್ರ, ಈ ಭಯೋತ್ಪಾದಕರ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಇದನ್ನು ತಡೆಗಟ್ಟುವಂತ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಎಲ್ಲ ಕ್ರಮ ತಗೊಳ್ಬೇಕು. SIT ಮಾಡಿದ್ರು ಕೂಡ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಕುಮ್ಮಕ್ಕು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ನಿನ್ನೆ ರಾತ್ರಿಯಿಂದ ಮಾಡಿದ್ದಾರೆ. ಆ ಹೋರಾಟವನ್ನು ಮೊದಲೇ ಮಾಡಬೇಕಾಯ್ತು, ಹಾಗಾದ್ರೆ ಸರಿ ಆಗ್ತಿತ್ತು. ನಾವು ಈಗ ಇಡೀ ಕರ್ನಾಟಕದಲ್ಲಿ ಕೂಡ ಹೋರಾಟ ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಹುನ್ನಾರ, ಇದರಲ್ಲಿ ಭಯೋತ್ಪಾದಕರ ಷಡ್ಯಂತ್ರ ಇದೆ ಅಂತ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಆರೋಪ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂತಹ ಹುನ್ನಾರ, ಇದರ ಹಿಂದೆ ಭಯೋತ್ಪಾದಕರ ಷಡ್ಯಂತ್ರ. ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಗಂಭೀರ ಆರೋಪ ಮಾಡಿದ್ದಾರೆ. ಶೀಘ್ರದಲ್ಲೇ ಕೊಡಗು ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ, ರಾಜ್ಯದಾದ್ಯಂತ ಹೋರಾಟ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದ್ದೇವೆ. ಇದು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋದು, ಧರ್ಮಸ್ಥಳಕ್ಕೆ ಕಳಂಕ ತರುವಂತಹ ಪ್ರಯತ್ನ ಆಗ್ತಾ ಇದೆ. ಇದರ ಹಿಂದೆ ಭಯೋತ್ಪಾದಕರ ಷಡ್ಯಂತ್ರ ಇದೆ. ಪರಮ ಪವಿತ್ರ ಕ್ಷೇತ್ರಕ್ಕೆ ಕೆಟ್ಟ ಹೆಸರನ್ನ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಇರುವಂತಹದ್ದು ಭಯೋತ್ಪಾದಕರ ಕೈವಾಡ. ರಿಪಬ್ಲಿಕ್ ಕನ್ನಡಕ್ಕೆ ಅಪ್ಪಚ್ಚು ರಂಜನ್ ಕೊಟ್ಟಿರುವ ಹೇಳಿಕೆ ಇದು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಹುನ್ನಾರ ಆಗ್ತಾ ಇದೆ, ಇದರಲ್ಲಿ ರಾಜ್ಯ ಸರ್ಕಾರದ ಕುಮ್ಮಕ್ಕು ಅಡಗಿದೆ. ಎಸ್ಡಿಪಿಐ ಪಿಎಫ್ಐನವರು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಸಂಬಂಧ ಇಲ್ಲದೆ ಇದ್ರೂ ಯಾಕೆ ಹೋರಾಟ ಮಾಡಬೇಕು? ಕಮ್ಯುನಿಸ್ಟ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ, ಕಮ್ಯುನಿಸ್ಟರು ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅಪ್ಪಚ್ಚು ರಂಜನ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ದಿವಸಕ್ಕೆ ಕಡಿಮೆ ಪಕ್ಷ ನಾನು ತಿಳಿದಾಗ ಒಂದು 10-15 ಸಾವಿರ ಜನ ಬರ್ತಾರೆ, ಎಷ್ಟು ಕಡಿಮೆ ಆದ್ರೂ ಕೂಡ. ಆ ರೀತಿ ಇರುವಂತಹ ಧರ್ಮಸ್ಥಳವನ್ನ ಒಂದು ಷಡ್ಯಂತ್ರ, ಈ ಭಯೋತ್ಪಾದಕರ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಇದನ್ನು ತಡೆಗಟ್ಟುವಂತ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಎಲ್ಲ ಕ್ರಮ ತಗೊಳ್ಬೇಕು. SIT ಮಾಡಿದ್ರು ಕೂಡ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಕುಮ್ಮಕ್ಕು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ನಿನ್ನೆ ರಾತ್ರಿಯಿಂದ ಮಾಡಿದ್ದಾರೆ. ಆ ಹೋರಾಟವನ್ನು ಮೊದಲೇ ಮಾಡಬೇಕಾಯ್ತು, ಹಾಗಾದ್ರೆ ಸರಿ ಆಗ್ತಿತ್ತು. ನಾವು ಈಗ ಇಡೀ ಕರ್ನಾಟಕದಲ್ಲಿ ಕೂಡ ಹೋರಾಟ ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಹುನ್ನಾರ, ಇದರಲ್ಲಿ ಭಯೋತ್ಪಾದಕರ ಷಡ್ಯಂತ್ರ ಇದೆ ಅಂತ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಆರೋಪ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂತಹ ಹುನ್ನಾರ, ಇದರ ಹಿಂದೆ ಭಯೋತ್ಪಾದಕರ ಷಡ್ಯಂತ್ರ. ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಗಂಭೀರ ಆರೋಪ ಮಾಡಿದ್ದಾರೆ. ಶೀಘ್ರದಲ್ಲೇ ಕೊಡಗು ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ, ರಾಜ್ಯದಾದ್ಯಂತ ಹೋರಾಟ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದ್ದೇವೆ. ಇದು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋದು, ಧರ್ಮಸ್ಥಳಕ್ಕೆ ಕಳಂಕ ತರುವಂತಹ ಪ್ರಯತ್ನ ಆಗ್ತಾ ಇದೆ. ಇದರ ಹಿಂದೆ ಭಯೋತ್ಪಾದಕರ ಷಡ್ಯಂತ್ರ ಇದೆ. ಪರಮ ಪವಿತ್ರ ಕ್ಷೇತ್ರಕ್ಕೆ ಕೆಟ್ಟ ಹೆಸರನ್ನ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಇರುವಂತಹದ್ದು ಭಯೋತ್ಪಾದಕರ ಕೈವಾಡ. ರಿಪಬ್ಲಿಕ್ ಕನ್ನಡಕ್ಕೆ ಅಪ್ಪಚ್ಚು ರಂಜನ್ ಕೊಟ್ಟಿರುವ ಹೇಳಿಕೆ ಇದು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಹುನ್ನಾರ ಆಗ್ತಾ ಇದೆ, ಇದರಲ್ಲಿ ರಾಜ್ಯ ಸರ್ಕಾರದ ಕುಮ್ಮಕ್ಕು ಅಡಗಿದೆ. ಎಸ್ಡಿಪಿಐ ಪಿಎಫ್ಐನವರು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಸಂಬಂಧ ಇಲ್ಲದೆ ಇದ್ರೂ ಯಾಕೆ ಹೋರಾಟ ಮಾಡಬೇಕು? ಕಮ್ಯುನಿಸ್ಟ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ, ಕಮ್ಯುನಿಸ್ಟರು ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅಪ್ಪಚ್ಚು ರಂಜನ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ದಿವಸಕ್ಕೆ ಕಡಿಮೆ ಪಕ್ಷ ನಾನು ತಿಳಿದಾಗ ಒಂದು 10-15 ಸಾವಿರ ಜನ ಬರ್ತಾರೆ, ಎಷ್ಟು ಕಡಿಮೆ ಆದ್ರೂ ಕೂಡ. ಆ ರೀತಿ ಇರುವಂತಹ ಧರ್ಮಸ್ಥಳವನ್ನ ಒಂದು ಷಡ್ಯಂತ್ರ,
ಈ ಭಯೋತ್ಪಾದಕರ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದನ್ನು ತಡೆಗಟ್ಟುವಂತ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಎಲ್ಲ ಕ್ರಮ ತಗೊಳ್ಬೇಕು. SIT ಮಾಡಿದ್ರು ಕೂಡ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಕುಮ್ಮಕ್ಕು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಇಚ್ಛಪಡ್ತೇನೆ. ನಿನ್ನೆ ರಾತ್ರಿಯಿಂದ ಮಾಡಿದ್ದಾರೆ. ಆ ಹೋರಾಟವನ್ನು ಮೊದಲೇ ಮಾಡಬೇಕಾಯ್ತು, ಹಾಗಾದ್ರೆ ಸರಿ ಆಗ್ತಿತ್ತು. ನಾವು ಈಗ ಇಡೀ ಕರ್ನಾಟಕದಲ್ಲಿ ಕೂಡ ಹೋರಾಟ ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಹುನ್ನಾರ, ಇದರಲ್ಲಿ ಭಯೋತ್ಪಾದಕರ ಷಡ್ಯಂತ್ರ ಇದೆ ಅಂತ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಆರೋಪ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂತಹ ಹುನ್ನಾರ, ಇದರ ಹಿಂದೆ ಭಯೋತ್ಪಾದಕರ ಷಡ್ಯಂತ್ರ. ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಗಂಭೀರ ಆರೋಪ ಮಾಡಿದ್ದಾರೆ. ಶೀಘ್ರದಲ್ಲೇ ಕೊಡಗು ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ, ರಾಜ್ಯದಾದ್ಯಂತ ಹೋರಾಟ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದ್ದೇವೆ. ಇದು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋದು, ಧರ್ಮಸ್ಥಳಕ್ಕೆ ಕಳಂಕ ತರುವಂತಹ ಪ್ರಯತ್ನ ಆಗ್ತಾ ಇದೆ. ಇದರ ಹಿಂದೆ ಭಯೋತ್ಪಾದಕರ ಷಡ್ಯಂತ್ರ ಇದೆ. ಪರಮ ಪವಿತ್ರ ಕ್ಷೇತ್ರಕ್ಕೆ ಕೆಟ್ಟ ಹೆಸರನ್ನ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಇರುವಂತಹದ್ದು ಭಯೋತ್ಪಾದಕರ ಕೈವಾಡ. ರಿಪಬ್ಲಿಕ್ ಕನ್ನಡಕ್ಕೆ ಅಪ್ಪಚ್ಚು ರಂಜನ್ ಕೊಟ್ಟಿರುವ ಹೇಳಿಕೆ ಇದು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಹುನ್ನಾರ ಆಗ್ತಾ ಇದೆ, ಇದರಲ್ಲಿ ರಾಜ್ಯ ಸರ್ಕಾರದ ಕುಮ್ಮಕ್ಕು ಅಡಗಿದೆ. SDPI PFIನವರು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಸಂಬಂಧ ಇಲ್ಲದೆ ಇದ್ರು ಯಾಕೆ ಹೋರಾಟ ಮಾಡಬೇಕು? ಕಮ್ಯುನಿಸ್ಟ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ, ಕಮ್ಯುನಿಸ್ಟರು ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅಪ್ಪಚ್ಚು ರಂಜನ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ದಿವಸಕ್ಕೆ ಕಡಿಮೆ ಪಕ್ಷ ನಾನು ತಿಳಿದಾಗ ಒಂದು 10-15 ಸಾವಿರ ಜನ ಬರ್ತಾರೆ, ಎಷ್ಟು ಕಡಿಮೆ ಆದ್ರೂ ಕೂಡ. ಆ ರೀತಿ ಇರುವಂತಹ ಧರ್ಮಸ್ಥಳವನ್ನ ಒಂದು ಷಡ್ಯಂತ್ರ, ಈ ಭಯೋತ್ಪಾದಕರ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದನ್ನು ತಡೆಗಟ್ಟುವಂತ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಎಲ್ಲ ಕ್ರಮ ತಗೊಳ್ಬೇಕು. SIT ಮಾಡಿದ್ರು ಕೂಡ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಕುಮ್ಮಕ್ಕು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಇಚ್ಛಪಡ್ತೇನೆ. ನಿನ್ನೆ ರಾತ್ರಿಯಿಂದ ಮಾಡಿದ್ದಾರೆ. ಆ ಹೋರಾಟವನ್ನು ಮೊದಲೇ ಮಾಡಬೇಕಾಯ್ತು, ಹಾಗಾದ್ರೆ ಸರಿ ಆಗ್ತಿತ್ತು. ನಾವು ಈಗ ಇಡೀ ಕರ್ನಾಟಕದಲ್ಲಿ ಕೂಡ ಹೋರಾಟ ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಹುನ್ನಾರ, ಇದರಲ್ಲಿ ಭಯೋತ್ಪಾದಕರ ಷಡ್ಯಂತ್ರ ಇದೆ ಅಂತ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಆರೋಪ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂತಹ ಹುನ್ನಾರ, ಇದರ ಹಿಂದೆ ಭಯೋತ್ಪಾದಕರ ಷಡ್ಯಂತ್ರ. ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಗಂಭೀರ ಆರೋಪ ಮಾಡಿದ್ದಾರೆ. ಶೀಘ್ರದಲ್ಲೇ ಕೊಡಗು ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ, ರಾಜ್ಯದಾದ್ಯಂತ ಹೋರಾಟ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದ್ದೇವೆ. ಇದು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋದು, ಧರ್ಮಸ್ಥಳಕ್ಕೆ ಕಳಂಕ ತರುವಂತಹ ಪ್ರಯತ್ನ ಆಗ್ತಾ ಇದೆ. ಇದರ ಹಿಂದೆ ಭಯೋತ್ಪಾದಕರ ಷಡ್ಯಂತ್ರ ಇದೆ. ಪರಮ ಪವಿತ್ರ ಕ್ಷೇತ್ರಕ್ಕೆ ಕೆಟ್ಟ ಹೆಸರನ್ನ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಇರುವಂತಹದ್ದು ಭಯೋತ್ಪಾದಕರ ಕೈವಾಡ. ರಿಪಬ್ಲಿಕ್ ಕನ್ನಡಕ್ಕೆ ಅಪ್ಪಚ್ಚು ರಂಜನ್ ಕೊಟ್ಟಿರುವ ಹೇಳಿಕೆ ಇದು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಹುನ್ನಾರ ಆಗ್ತಾ ಇದೆ, ಇದರಲ್ಲಿ ರಾಜ್ಯ ಸರ್ಕಾರದ ಕುಮ್ಮಕ್ಕು ಅಡಗಿದೆ. SDPI PFIನವರು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಸಂಬಂಧ ಇಲ್ಲದೆ ಇದ್ರು ಯಾಕೆ ಹೋರಾಟ ಮಾಡಬೇಕು? ಕಮ್ಯುನಿಸ್ಟ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ, ಕಮ್ಯುನಿಸ್ಟರು ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅಪ್ಪಚ್ಚು ರಂಜನ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ದಿವಸಕ್ಕೆ ಕಡಿಮೆ ಪಕ್ಷ ನಾನು ತಿಳಿದಾಗ ಒಂದು 10-15 ಸಾವಿರ ಜನ ಬರ್ತಾರೆ, ಎಷ್ಟು ಕಡಿಮೆ ಆದ್ರೂ ಕೂಡ. ಆ ರೀತಿ ಇರುವಂತಹ ಧರ್ಮಸ್ಥಳವನ್ನ ಒಂದು ಷಡ್ಯಂತ್ರ, ಈ ಭಯೋತ್ಪಾದಕರ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದನ್ನು ತಡೆಗಟ್ಟುವಂತ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಎಲ್ಲ ಕ್ರಮ ತಗೊಳ್ಬೇಕು. SIT ಮಾಡಿದ್ರು ಕೂಡ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಕುಮ್ಮಕ್ಕು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಇಚ್ಛಪಡ್ತೇನೆ. ನಿನ್ನೆ ರಾತ್ರಿಯಿಂದ ಮಾಡಿದ್ದಾರೆ. ಆ ಹೋರಾಟವನ್ನು ಮೊದಲೇ ಮಾಡಬೇಕಾಯ್ತು, ಹಾಗಾದ್ರೆ ಸರಿ ಆಗ್ತಿತ್ತು. ನಾವು ಈಗ ಇಡೀ ಕರ್ನಾಟಕದಲ್ಲಿ ಕೂಡ ಹೋರಾಟ ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದೇವೆ.